ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಸಂಬಂಧ ಬೆಳಿಬೇಕಾದ್ರೆ ಕ್ಷಮಿಸುವುದನ್ನು ಕಲಿಬೇಕು. ತಪ್ಪಿನ ಪ್ರಮಾಣದ ಬಗ್ಗೆ ಲೆಕ್ಕ ಹಾಕಬಾರ್ದು. ಯಾಕಂದರೆ ತಪ್ಪಾಗಿದೆ ಎನ್ನುವುದಕ್ಕಿಂತ ಯಾವ ಕಾರಣಕ್ಕಾಗಿದೆ ಎನ್ನುವುದು ಬಹಳ ಮುಖ್ಯ. ಹಾಲು ಕೊಟ್ಟವರೆಲ್ಲ ತಾಯಿಯಾಗಲ್ಲ, ಹಣ ಇದ್ದವರೆಲ್ಲ ಶ್ರೀಮಂತರಲ್ಲ, ಸ್ಮೈಲ್ ಕೊಟ್ಟವರೆಲ್ಲ ಲವರ್ ಅಲ್ಲ, ಜನ್ಮ ಕೊಟ್ಟವಳೆ ತಾಯಿ. ಸತ್ತ ಮೇಲೂ 4 ಜನರ ಬಾಯಲ್ಲಿ ಹೊಗಳಿಸಿಕೊಳ್ಳುವವನೇ ಶ್ರೀಮಂತ. ಹೃದಯ ಮುಟ್ಟುವವಳೆ ಪ್ರೇಯಸಿ. ಒಳ್ಳೆಯವರು ಎಂದೂ ಯಾರನ್ನು ಮೋಸ ಮಾಡೋದಿಲ್ಲ, ಆದರೆ ಆ ಒಳ್ಳೆತನದಿಂದಲೇ ಅವರೇ ಹೆಚ್ಚಾಗಿ ಮೋಸ ಹೋಗ್ತಾರೆ. ಜೀವಂತ ಇದ್ದಾಗ ಮಾಡೋ ಅವಮಾನ, ಸತ್ತಾಗ ಮಾಡೋ ಗುಣಗಾನ ಎರಡು ವ್ಯರ್ಥ. ಭಗವಂತನಿಗೆ ನಿಮ್ಮ ಕಷ್ಟಗಳ ಬಗ್ಗೆ ದೂರು ನೀಡಬೇಡಿ. ಯಾಕಂದರೆ ಒಬ್ಬ ಶ್ರೇಷ್ಠ ನಿರ್ದೇಶಕ ಯಾವತ್ತೂ ಅತ್ಯುತ್ತಮ ನಟನಿಗೆ ಮಾತ್ರ ಅತ್ಯಂತ ಕಷ್ಟದ ಪಾತ್ರ ನೀಡ್ತಾನೆ ಎಂಬುದು ನೆನಪಿರಲಿ. ನಿಯತ್ತಾಗಿ ಬದುಕೋರಿಗೆ ಜನ ಕೈ ಕೊಡ್ಬೋದು, ಆದರೆ ಒಳ್ಳೆಯತನ ಯಾವತ್ತೂ ಕೈ ಬಿಡೋದಿಲ್ಲ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರ್ಬೋದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗಿರ್ತದೆ. ಯಾರು ನಮಗೆ ಗೌರವ ಕೊಡ್ತಾರೋ ಅದು ಅವರ ಸಂಸ್ಕಾರ, ಶ್ರೇಷ್ಠತೆ ಎಂದು ತಿಳಿದುಕೊಳ್ಬೇಕೇ ಹೊರತು ನಾವೇ ಶ್ರೇಷ್ಠರೆಂದು ತಿಳಿಬಾರದು. ಜೀವನ ಗೋಣಿಚೀಲವಿದ್ದಂತೆ, ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು. ಇಷ್ಟೇ ಜೀವನ. ಚಿಲ್ಲರೆ ದುಡ್ಡು ತುಂಬಿಕೊಂಡಷ್ಟು ಪರ್ಸು ಭಾರ, ಚಿಲ್ಲರೆ ವಿಚಾರ ತುಂಬಿಕೊಂಡಷ್ಟು ಮನಸ್ಸು ಭಾರ. ಕಣ್ಣು ಎಷ್ಟೇ ಚಿಕ್ಕದಾದರೂ ಕನಸು ಮಾತ್ರ ಬೆಟ್ಟದಷ್ಟಿರುತ್ತೆ. ಹೃದಯ ಮುಷ್ಟಿಯಷ್ಟೇ ಇದ್ದರೂ ಅದರಲ್ಲಿ ಪ್ರೀತಿ ಮಾತ್ರ ಸಾಗರದಷ್ಟು ಇರುತ್ತೆ. ಬದುಕಿನಲ್ಲಿ ಎಲ್ಲ ಯಶಸ್ಸಿಗೂ 2 ಔಷಧಗಳಿವೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನೀವೆಷ್ಟೇ ಸಿರಿವಂತರಾಗಿರ್ಬೋದು, ಮೊದಲು ನಿಮ್ಮ ಮಕ್ಕಳಿಗೆ ಬಡತನದ ಪಾಠ ಹೇಳಿಕೊಡಿ. ಬಡತನದಿಂದ ಕಲಿತ ಪಾಠವೇ ನಿಮ್ಮ ಮಕ್ಕಳ ಭವಿಷ್ಯದ ಭವ್ಯ ಬುನಾದಿ ಆಗ್ತದೆ. ಇತಿಹಾಸ ಹೇಳ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ. ವಿಜ್ಞಾನ ಹೇಳುತ್ತೆ ನಾಳೆ ಬರುವ ದಿನ ಸುಖವಾಗಿರ್ತದೆ ಅಂತ. ಆದರೆ ಧರ್ಮ ಹೇಳುತ್ತೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣ ಸುಖವಾಗಿರುವೆ ಎಂದು. ಜೀವನಕ್ಕಿಂತ ಮಿಗಿಲಾದದ್ದು ನೆಮ್ಮದಿ, ನೆಮ್ಮದಿಗಿಂತ ಮಿಗಿಲಾದದ್ದು ನಂಬಿಕೆ, ನಂಬಿಕೆಗಿಂತ ಮಿಗಿಲಾದದ್ದು ವಿಶ್ವಾಸ, ವಿಶ್ವಾಸಕ್ಕಿಂತ ಮಿಗಿಲಾದದ್ದು ಸತ್ಯ, ಸತ್ಯಕ್ಕಿಂತ ಮಿಗಿಲಾದದ್ದು ಸ್ನೇಹ, ಸ್ನೇಹಕ್ಕಿಂತ ಮಿಗಿಲಾದದ್ದು ಬಾಂಧವ್ಯ, ಬಾಂಧವ್ಯಕ್ಕಿಂತ ಮಿಗಿಲಾದದ್ದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವ ಗುಣ. ಎಲ್ಲರೂ ಜಗತ್ತು ಬದಲಾಗಿದೆ ಅಂತಾರೆ, ಆದರೆ ಮೆಣಸಿನ ಖಾರ ಬದಲಾಗಿಲ್ಲ, ಮಾವಿನ ಹಣ್ಣಿನ ಸಿಹಿ ಬದಲಾಗಿಲ್ಲ, ಎಲೆಗಳ ಬಣ್ಣ ಬದಲಾಗಿಲ್ಲ. ಬದಲಾಗಿದ್ದು ಮನುಷ್ಯನ ಮಾನವೀಯತೆ. ಇರೋ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದಕ್ಕೆ ಕಲಿಬೇಕು. ಯಾಕಂದ್ರೆ ಮರಳಿ ಬರೋದು ನೆನಪುಗಳು ಮಾತ್ರ, ಸಮಯವಲ್ಲ. ಕಾಲ ಯಾರಿಗೂ ಕಾಯಲ್ಲ. ಸಮಯ ಇವತ್ತು ಅವರದಾಗಿದ್ರೆ ನಾಳೆ ನಮ್ಮದಾಗಿರ್ತದೆ. ತಾಳ್ಮೆ ಇರಬೇಕಷ್ಟೇ. ನೇರವಾಗಿ ಮಾತಾಡೋರಿಗೆ ಶತ್ರುಗಳು ಜಾಸ್ತಿ, ಸುಳ್ಳು ಹೇಳುವವರಿಗೆ ಮಿತ್ರರು ಜಾಸ್ತಿ, ಸ್ವಾರ್ಥಕ್ಕಾಗಿ ಚಂದದ ಮಾತುಗಳನ್ನಾಡುವ ಜನ ಜಾಸ್ತಿ, ನಿಸ್ವಾರ್ಥ ಮನಸ್ಸಿನವರಿಗೆ ನೋವು ಕೊಡುವ ಜನರೇ ಜಾಸ್ತಿ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನ ಜೀವಮಾನದಲ್ಲೇ ಮರೆಯದಿರಿ. ಜೀವನಕ್ಕೆ ಅವರೇ ಸ್ಫೂರ್ತಿ. ಮನುಷ್ಯ ಮನೆ ಬದಲಾಯಿಸ್ತಾನೆ, ಊರು ಬದಲಾಯಿಸ್ತಾನೆ, ಬಟ್ಟೆ ಬದಲಾಯಿಸ್ತಾನೆ, ಸಂಬಂಧಗಳನ್ನ ಬದಲಾಯಿಸ್ತಾನೆ, ಸ್ನೇಹಿತರನ್ನ ಬದಲಾಯಿಸ್ತಾನೆ, ಆದರೆ ಅವನಿಗೆ ನೆಮ್ಮದಿ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವನು ತನ್ನನ್ನ ತಾನು ಬದಲಾಯಿಸಿಕೊಳ್ಳೋದಿಲ್ಲ. ಕಷ್ಟಗಳು ಬರುವುದು ನಿಮ್ಮನ್ನ ನಾಶ ಮಾಡಲು ಅಲ್ಲ, ನಿಮ್ಮೊಳಗಿನ ಶಕ್ತಿಯನ್ನು ಅರ್ಥ ಮಾಡಿಸಲು, ನೀವು ಸೋಲೊಪ್ಪಿಕೊಳ್ಳದ ವ್ಯಕ್ತಿ ಎಂಬುದನ್ನು ಮನವರಿಕೆ ಮಾಡಿಸಲು. ಬರೀ ಹಣ ಇರುವವನು ಆಳಿಗೆ ಮಾತ್ರ ಯಜಮಾನ, ಆದರೆ ಗುಣ ಇರುವವನು ಮನುಷ್ಯ ಕುಲಕ್ಕೆ ಯಜಮಾನ. ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರಿನಂತೆ, ಬಸಿದು ಹೋಗುವ ಮುನ್ನ ಬಳಸಬೇಕು, ಪ್ರತಿಕ್ಷಣ ವ್ಯರ್ಥವಾಗದಂತೆ. ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಮ್ಮ ನಿಜವಾದ ಹಿತೈಷಿಗಳು. ಬದುಕೋದಕ್ಕೆ ವಿದ್ಯೆ ಕಲಿತ್ರೆ ಮಾತ್ರ ನೆಮ್ಮದಿಯನ್ನೋ ಕಾಲ ಹೋಯ್ತು. ಈಗ ಏನಿದ್ರೂ ಮೌನ, ಒಂಟಿ ಜೀವನ, ತಾಳ್ಮೆ ಕಲಿತವರಿಗೆ ಮಾತ್ರ ನೆಮ್ಮದಿ. ಮನಸ್ಸಿನ ಸಂತೃಪ್ತಿಗೋಸ್ಕರವಾದರೂ ಒಳ್ಳೆಯ ಕೆಲಸ ಮಾಡ್ತಿರ್ಬೇಕು. ಅನ್ಯರು ಅದನ್ನು ಗುರುತಿಸ್ತಾರೋ ಇಲ್ಲವೋ ಎಂಬುದರ ಕಡೆಗೆ ಗಮನ ಕೊಡಬಾರದು. ಯಾಕಂದ್ರೆ ಜನರು ದೇವರಲ್ಲೂ ಸಹ ದೋಷವನ್ನ ಹುಡುಕ್ತಾರೆ. ಇನ್ನು ಮನುಷ್ಯ ಯಾವ ಲೆಕ್ಕ? ಎಲ್ಲರಿಗೂ ನೋವುಗಳಿವೆ, ಅದನ್ನು ತೋರಿಸುವ ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ಜೀವನದಲ್ಲಿ ಯಾವುದಕ್ಕೂ ಚಿಂತೆ ಮಾಡಿ ಕೊರಗಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಡುಕಾದ್ರೆ ಅನುಭವ ಎಂದು ಪರಿಗಣಿಸಬೇಕು. ಯಾವಾಗಲೂ ಒಂದು ದೀಪದಂತೆ ಬದುಕಿ. ಆ ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕನ್ನು ನೀಡ್ತದೆಯೋ ಅಷ್ಟೇ ಬೆಳಕನ್ನು ಬಡವನ ಮನೆಯಲ್ಲೂ ಸಹ ನೀಡ್ತದೆ. ಮೌನವಾಗಿದ್ದೀನಿ ಅಂದ್ರೆ ತಪ್ಪು ಮಾಡಿದ್ದೀನಿ ಎಂದಲ್ಲ, ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ. ಸಮಸ್ಯೆಗಳ ಆಯಸ್ಸು ತುಂಬಾ ಸಣ್ಣದು, ಅವು ನಮ್ಮ ಬದುಕಿನ ಪುಟದಲ್ಲಿ ಅನುಭವದ ಸಹಿ ಹಾಕಿ ಹೊರಟು ಹೋಗ್ತವೆ. ಜೀವನದಲ್ಲಿ ಕಂಡಕ್ಟರ್ನಂತೆ ಜೀವಿಸಬೇಕು. ದಿನವೂ ಜೊತೆ ಜೊತೆ ಪ್ರವಾಸಿಗರು. ನಮ್ಮ ಜೊತೆ ಬಂದರೂ ಯಾರು ನಮ್ಮವರಲ್ಲ. ದಿನವಿಡೀ ಪ್ರವಾಸ ಮಾಡಿದ್ರೂ ಪ್ರವಾಸ ನಮ್ಮದಲ್ಲ. ಪ್ರವಾಸಿಸುವ ಬಸ್ ಆಗ್ಲಿ, ಬಂದಿರುವ ದುಡ್ಡಾಗ್ಲಿ ನಮ್ಮದಲ್ಲ. ಕೊನೆಗೆ ಎಲ್ಲವನ್ನು ಒಪ್ಪಿಸಿ ಹೋಗುವುದಷ್ಟೇ ಜೀವನ. ಕಷ್ಟಕ್ಕಾಗದ ಬಂಧುಗಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು, ಗೆದ್ದರೆ ಅಸೂಯೆ ಪಡುವ ವೈರಿಗಳು, ಇದ್ದರೆಷ್ಟು ಹೋದರೆಷ್ಟು.
ಒಳ್ಳೆಯ ಮಾತಿಗೆ ಬಡತನವಿರೋದಿಲ್ಲ. ಒಳ್ಳೆಯ ಮಾತುಗಳಿಗೆ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಕೆಲವರ ಮನಸ್ಸಿನಲ್ಲಿ ನಮ್ಮ ನೆನಪು ಒಳ್ಳೆಯದಾಗಿ ಉಳಿದ್ರೆ ಅದೇ ಸಾರ್ಥಕ ಜೀವನ. ಹೆತ್ತದ್ದು ಅಮ್ಮನಾದರೂ ಒಳಗೊಳಗೆ ಅತ್ತದ್ದು ಅಪ್ಪ. ಹುಟ್ಟಿದಾಗ ಕೂಗಿದ್ದು ಅಮ್ಮನಾದರೂ ಬಿಗಿದಿಟ್ಟ ಉಸಿರು ಬಿಟ್ಟಿದ್ದು ಅಪ್ಪ. ಹೊಟ್ಟೆ ತುಂಬಿಸಿದ್ದು ಅಮ್ಮನಾದರೂ ಹೊಟ್ಟೆ ಕಟ್ಟಿ ದುಡಿದು ಹಾಕಿದ್ದು ಅಪ್ಪ. ಕೇಳಿದನ್ನ ಕೊಟ್ಟಿದ್ದು ಅಮ್ಮನಾದರೂ ಅದರ ಹಿಂದಿರುವ ಕಾಣದ ಕೈಗಳು ಅಪ್ಪ. ವಿದ್ಯೆ ತಲೆಗೆ ಹತ್ತಿಸಿದ್ದು ಅಮ್ಮನಾದರೂ ಪ್ರತಿದಿನ ದಾರಿದೀಪವಾಗಿದ್ದು ಅಪ್ಪ. ಹರಸಿ ಹಾರೈಸಿ ಮುತ್ತಿಟ್ಟದ್ದು ಅಮ್ಮ. ಪ್ರೀತಿ ವ್ಯಕ್ತಪಡಿಸದೆ ಮೂಕವಾಗಿದ್ದದು ಅಪ್ಪ. ಎಲ್ಲಕ್ಕಿಂತಲೂ ಮಿಗಿಲು ಅಮ್ಮನಾದರೂ ಮಿಗಿಲೆನ್ನುವ ಪದವೇ ಸಾಲುತ್ತಿಲ್ಲ ನಿನಗೆ ಅಪ್ಪ. ನಾ ಕಂಡ ದೇವರು ಅಮ್ಮನಾದರೂ ಆ ದೇವರಿಗೆ ದೇವರಾಗಿದ್ದವನು ನೀನಪ್ಪ. ಅವರಿಂದ ಇವರಿಂದ ಮೂರ್ಖನಾದೆ ಎಂದು ವ್ಯಥೆ ಪಡಬೇಡ. ಸತ್ಯದ ಅರಿವಾಯ್ತೆಂದು ಸಂತೋಷವಾಗಿರು. ಕೆಲವು ಸತ್ಯದ ಮುಖಗಳು ಬೆಳಕಿಗೆ ಬರುವುದೇ ಅನುಭವದ ಮೇಲೆ. ಕನ್ನಡಿಯ ಮೌಲ್ಯ ವಜ್ರದ ಆಭರಣಕ್ಕಿಂತ ಕಡಿಮೆ ಇರಬಹುದು, ಆದರೆ ವಜ್ರದ ಆಭರಣಗಳನ್ನು ಧರಿಸಿ ಹುಡುಕುವುದು ಕನ್ನಡಿಯನ್ನೇ. ನಿನ್ನ ಚಿಂತೆಯನ್ನು ಭಗವಂತನ ಮುಂದೆ ಮಾತ್ರ ಹೇಳಿಯಳು. ಯಾಕಂದ್ರೆ ಭಗವಂತನು ಯಾರ ಮುಂದೆಯೂ ಹೇಳಿ ನಗೋದಿಲ್ಲ. ಜೀವನದಲ್ಲಿ ಪಾಠ ಕಲಿಸುವ 3 ವಿಷಯಗಳು: ಖಾಲಿ ಜೇಬು, ಹಸಿದ ಹೊಟ್ಟೆ, ಒಡೆದ ಹೃದಯ. ಇಷ್ಟ ಮತ್ತು ಕಷ್ಟ ಎರಡೂ ಸದಾ ಜೊತೆಯಾಗಿ ಬರ್ತದೆ. ಇಷ್ಟಪಟ್ಟಿದ್ದು ಬೇಕೆಂದ್ರೆ ಕಷ್ಟಪಡಲು ಸಿದ್ಧವಾಗಿರಬೇಕು. ಸುಖಿ ಜೀವನದ ಮಂತ್ರಗಳು: ಹಿತವಾಗಿ ಮಾತಾಡಿ, ಶಾಂತಿ ಸಿಗ್ತದೆ. ಅಹಂಕಾರ ಬಿಡಿ, ದೊಡ್ಡವರಾಗ್ತೀರಿ. ಭಕ್ತಿ ಇರಲಿ, ಮುಕ್ತಿ ಸಿಗ್ತದೆ. ವಿಚಾರ ಮಾಡಿ, ಜ್ಞಾನ ಸಿಗ್ತದೆ. ಸೇವೆ ಮಾಡಿ, ಶಕ್ತಿ ದೊರೀತದೆ. ಸಹನೆಯಿಂದಿರಿ, ದೈವತ್ವ ದೊರೆಯುತ್ತದೆ. ಸಂತೋಷದಿಂದಿರಿ, ಸುಖ ದೊರೆಯುತ್ತದೆ. ಎಲ್ಲರ ಬದುಕಿಗೆ ಆಧಾರವಾಗಿರುವ ಪ್ರಮುಖ ಅಂಗ ಅಂದ್ರೆ ವಿಶ್ವಾಸ. ಮನುಷ್ಯನಿಗೆ ಕತ್ತಲೆಗಿಂತ ಅತಿ ಹೆಚ್ಚು ಕತ್ತಲಾಗಿರುವುದು ಅಜ್ಞಾನ. ಮನೆಯಲ್ಲಿ ಕಣ್ಣಿಗೆ ಕಾಣುವ ಎಷ್ಟೇ ದೀಪಗಳಿದ್ದರೂ ದೇವರ ಮುಂದೆ ಇಡುವ ದೀಪಕ್ಕೆ ಬೆಲೆ ಜಾಸ್ತಿ. ಹಾಗೆ ಇಷ್ಟಪಡೋ ಮನಸ್ಸುಗಳು ಎಷ್ಟೇ ಇದ್ದರೂ ನಾವು ಇಷ್ಟಪಡೋ ಒಂದು ಮನಸ್ಸಿಗೆ ಬೆಲೆ ಜಾಸ್ತಿ. ಮನುಷ್ಯನನ್ನ ಬದಲಾಯಿಸುವ ಶಕ್ತಿ ಇರುವುದು ಕಷ್ಟಗಳಿಗೆ ಹೊರತು ಸುಖಗಳಿಗಲ್ಲ. ಆದ್ದರಿಂದ ಕಷ್ಟಗಳಿಗೆ ಕುಗ್ಗದಿರಿ, ಅದೇ ಬದಲಾವಣೆಯ ಆರಂಭ. ದುಡ್ಡಿದ್ದರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತಗೋಬಹುದು, ಆದರೆ ಸ್ಮಶಾನದಲ್ಲಿ ಜೀವ ಕೊಟ್ಟೆ ಜಾಗ ತಗೋಬೇಕು. ಇದು ಸೃಷ್ಟಿಕರ್ತನ ನಿಯಮ. ಮೋಸ ಮಾಡಿದವರಿಗೆ ತಿರುಗಿ ನೀವು ಮೋಸ ಮಾಡಬೇಡಿ. ಕಾಲವೇ ಅವರನ್ನ ಸರ್ವನಾಶ ಮಾಡುತ್ತಾ ಹೋಗ್ತದೆ. ನಾವು ಯಾರ ಬದುಕಿಗೂ ಅನಿವಾರ್ಯವಲ್ಲವೆಂಬುದು ಅರಿವಾದಾಗಲೇ ನಮಗೂ ಒಂದು ಬದುಕಿದೆ ಎಂಬುದು ಅರಿವಾಗೋದು. ಜೀವನವೆಂಬ ಸಾಗರದಲ್ಲಿ ನೆಮ್ಮದಿ ಎಂಬ ಮುತ್ತನ್ನ ಹುಡುಕಿ ಗಳಿಸಿದವನೇ ಶ್ರೀಮಂತ. ತನಗೆಷ್ಟೇ ಕಷ್ಟ ನೋವು ಬಂದ್ರು ತನ್ನ ಮಕ್ಕಳು ಕುಟುಂಬ ಖುಷಿಯಾಗಿರಲಿ, ಸಂತೋಷವಾಗಿರಬೇಕು ಎಂದು ಬಯಸುವ ಏಕೈಕ ಜೀವ ಅಂದ್ರೆ ಅದು ಅಪ್ಪ ಮಾತ್ರ. ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿರುವ ಗಾಳಿಪಟವಾಗಬಾರ್ದು. ಯಾಕಂದ್ರೆ ಆಟ ಸಾಕು ಎನಿಸಿದಾಗ ಕೆಳಕ್ಕೆ ಎಳೆದು ಬಿಡ್ತಾರೆ. ಈ ಜಾಗ ಸೋಜಿಗ. ಗಳಿಸಿದ ಸಂಪತ್ತು ಸದಾ ಜೊತೆಗೆ ಬರೋದಿಲ್ಲ. ಆದರೆ ಸಂಪತ್ತು ಗಳಿಸುವಾಗ ಮಾಡಿದ ಪಾಪಗಳು ಸಾಯುವವರೆಗೂ ಬೆನ್ನ ಬಿಡೋದಿಲ್ಲ. ಶ್ರಮ ಎನ್ನುವುದು ಯಾರನ್ನೂ ಕೊಲ್ಲೋದಿಲ್ಲ, ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನ ಜೀವಂತವಾಗಿ ಕೊಲ್ತದೆ. ಆದಷ್ಟು ನಮಗ್ ನಾವೇ ಸಮಾಧಾನ ಮಾಡಿಕೊಂಡು ಬದುಕುವುದನ್ನ ಕಲಿಬೇಕು. ಯಾಕಂದ್ರೆ ಇಲ್ಲಿ ಕಣ್ಣೀರು ಒರೆಸೋರ್ಗಿಂತ ಕಣ್ಣೀರು ಬರಿಸುವವರೇ ಜಾಸ್ತಿ. ಹಣವನ್ನು ಯಾರಿಗ್ ಬೇಕಾದರೂ ಖರ್ಚು ಮಾಡಿ, ಆದರೆ ಸಮಯವನ್ನು ಮಾತ್ರ ಅರ್ಹತೆ ಇರುವವರಿಗೆ ಮಾತ್ರ ಖರ್ಚು ಮಾಡಿ. ಜೀವನದಲ್ಲಿ ಗುರಿ ಇರಬೇಕೇ ಹೊರತು ಬೇರೆಯವರ ಮೇಲೆ ಉರಿ ಇರಬಾರದು. ಹಠ ಎಂಬ ದಾರಿಯಿಂದಲೇ ಅದೆಷ್ಟೋ ಜನ ಸಾಧನೆಯನ್ನ ಕಂಡಿರೋದು. ಯಾರನ್ನು ನಂಬಿ ಭೂಮಿಗೆ ಬಂದಿಲ್ಲ ಅಂದಮೇಲೆ ಯಾರನ್ನು ನಂಬಿ ಜೀವನ ನಡೆಸುವ ಅವಶ್ಯಕತೆ ಇಲ್ಲ. ನಮಗೆ ಬೆಲೆ ಕೊಡದೆ ಇರುವವರನ್ನ ಬಿಟ್ಟು ಬಿಡಬೇಕು. ಬೆಲೆ ಕೊಡೋರನ್ನ ಬೆಟ್ಟದಷ್ಟು ಪ್ರೀತಿಸಬೇಕು. ಯೋಗ್ಯತೆ ಎನ್ನುವುದು ಹೇಳಿ ಕೇಳಿ ತರಿಸಿಕೊಳ್ಳೋದಲ್ಲ. ನಾವು ಆಡುವ ಒಳ್ಳೆಯ ಮಾತು ಹಾಗೂ ಮಾಡುವ ಒಳ್ಳೆಯ ಕಾರ್ಯ ಬೇರೆಯವರ ಅನುಭವಕ್ಕೆ ಬರುವಂತಾದ್ರೆ ಅದೇ ನಿಜವಾದ ಯೋಗ್ಯತೆ. ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟು ಸಲಹಿದವಳು ಹೆಣ್ಣೆ. ಇಂಥ ಲೋಕ ಮಾತಿಗೆ ನಮನ. ಪರಿಚಿತರು ಅಪರಿಚಿತರು ಯಾರೇ ಬಂದರೂ ವಿರಮಿಸಿ ಕೂತು ಅಭಿಮಾನದಿಂದ 4 ಮಾತನಾಡಲೆಂದು ನಮ್ಮ ಹಿರಿಯರು ಮನೆ ಮುಂದೆ ಜಗುಲು ಇಡುತ್ತಿದ್ದರು. ಅದಕ್ಕೆ ಬಂಧುಗಳ ಬಂಧಗಳು ಗಟ್ಟಿಯಾಗಿ ಬಂಧನದಂತಿದ್ದವು. ಈಗ ಮನೆ ಮುಂದೆ ಗೇಟ್ ಇರಿಸುತ್ತಿದ್ದೇವೆ. ಒಳಗೆ ಬಂದರೆ ನಾಯಿ ಇದೆ ಎಚ್ಚರಿಕೆ ಎಂಬ ಬೋರ್ಡ್ ಸಹ ಹಾಕುತ್ತಿದ್ದೇವೆ. ಬಂಧಗಳು ಸಡಿಲಗೊಂಡು ಸಂಬಂಧಗಳ ಮೌಲ್ಯ ಕಳೆದುಕೊಳ್ಳುತ್ತಿವೆ. ನಾವಿಂದು ಮನೆ ಕಟ್ಟಿಸುತ್ತಿಲ್ಲ, ಬದಲಾಗಿ ಮನಸ್ಸುಗಳ ನಡುವೆ ಗೋಡೆ ಕಟ್ಟಿಸುತ್ತಿದ್ದೇವೆ ಅಷ್ಟೇ. ಅದಕ್ಕೆ ಆತ್ಮೀಯತೆ ಮರೀಚಿಕೆಯಾಗಿದೆ. ಮಾತಿನಲ್ಲಿ ಮನೆ ಕಟ್ಟೋರ್ಗಿಂತ ಕಷ್ಟದಲ್ಲಿ ಹೆಗಲು ಕೊಡುವವರೇ ಶ್ರೇಷ್ಠವಾದವರು. ರಂಗ ಹೇಳಿದಿಷ್ಟೇ, ಯಾವ ರಂಗದಲ್ಲೇ ಇರು ಅಂತರಂಗದಲ್ಲಿ ಚೆನ್ನಾಗಿರುವಂತ.
ನಾನು ನಂದು ಎನ್ನುವ ಅಹಂಭಾವವನ್ನು ಬಿಟ್ಟಾಗ್ಲೇ ಕಲಿಯುವ ಮತ್ತು ಬೆಳೆಯಲು ಸಾಧ್ಯ. ಕಾಲ ಬದಲಾಗಲು ಹೆಚ್ಚು ಸಮಯ ಹಿಡಿಯೋದಿಲ್ಲ. ಚಕ್ರವರ್ತಿಯ ಮಗ ನಿರ್ಗತಿಕನಾಗ್ತಾನೆ ಮತ್ತು ಬಡವನ ಮಗ ಚಕ್ರವರ್ತಿ ಆಗ್ತಾನೆ. ಒಳ್ಳೆಯ ಗುರು, ಒಳ್ಳೆಯ ಗುರಿ ಇರಬೇಕು. ಎಲ್ಲವೂ ಕ್ಷಣಿಕ. ತಿಳಿದು ಬದುಕು ನೀ ಇರುವ ತನಕ. ಶ್ರೀಮಂತಿಕೆ ಬಹಳಷ್ಟು ಜನಕ್ಕಿರ್ಬೋದು, ಆದ್ರೆ ಪ್ರೀತಿಯಿಂದ ಮಾತನಾಡಿಸುವ ಗುಣ ಎಲ್ಲರಲ್ಲೂ ಇರೋದಿಲ್ಲ. ಕೊನೆಯವರೆಗೂ ಕೊಡುವ ಹಾಗೆ ಇರಬೇಕು, ಕೇಳುವ ಹಾಗೆ ಇರಬಾರ್ದು. ಅಪ್ಪ ಕೋಪಿಷ್ಟನೇ ಆಗಲಿ, ಅಪ್ಪನ ಪ್ರೀತಿಗೆ ಬೆಲೆ ಕಟ್ಟಲು ಪ್ರಪಂಚದ ಯಾವೊಬ್ಬನಿಂದಲೂ ಸಾಧ್ಯವಿಲ್ಲ. ಮನಸ್ಸಿನಲ್ಲಿ ನೆಲೆಸಿರುವ ವ್ಯಕ್ತಿಯು ದೂರವಾದರೂ ಸಮೀಪದಲ್ಲೇ ಇರ್ತಾನೆ ಮತ್ತು ಮನಸ್ಸಿನಿಂದ ದೂರವಾದ ವ್ಯಕ್ತಿಯು ಹತ್ತಿರದಲ್ಲಿದ್ದರೂ ದೂರವೇ ಬೆಳೆಯುತ್ತಾನೆ. ನಂಬಿಕೆಗಿಂತ ಸಂದೇಹ ದೊಡ್ಡದಾದಾಗ, ಪ್ರೀತಿಗಿಂತ ಅಹಂ ದೊಡ್ಡದಾದಾಗ, ಪರಸ್ಪರ ಗೌರವಕ್ಕಿಂತ ನಿರೀಕ್ಷೆಗಳು ದೊಡ್ಡದಾದಾಗ ಸಂಬಂಧಗಳು ಕೆಟ್ಟು ಹೋಗುತ್ತವೆ. 3 ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ರೆ ಜೀವನ ನಡೆಯುವುದಿಲ್ಲ. ಜೀವನದಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ, ಇನ್ನು ಕೆಲವರು ಅವರ ಅವಶ್ಯಕತೆಗೆ ತಕ್ಕಂತೆ ನಮ್ಮನ್ನ ಬಳಸಿಕೊಳ್ತಾರೆ. ನಿಂದನೆ, ಟೀಕೆ, ತೆಗಳಿಕೆಗಳೆಲ್ಲ ನೀವು ಉತ್ತರಿಸುತ್ತಾ ಇದ್ರೆ ಸದಾ ಅದೊಂದೇ ಕೆಲಸವನ್ನ ಮಾಡುತ್ತಾ ಇರಬೇಕಾಗುತ್ತೆ. ಟೀಕೆಗಳನ್ನ ಕೇಳಿಸಿಕೊಳ್ಬೇಕು, ಅವುಗಳಿಂದ ನಾವು ತಿದ್ದಿಕೊಳ್ಳೋದಿದ್ರೆ ತಿದ್ದಿಕೊಳ್ಬೇಕು. ನಂತರ ಅದನ್ನು ಕೇಳಿಯೇ ಇಲ್ಲ ಎಂಬಂತೆ ನಿಮ್ಮ ಪಾಡಿಗೆ ನೀವಿರಬೇಕು. ಜನರನ್ನು ಪ್ರೀತಿಸುವುದಕ್ಕಿಂತ ನೆನಪುಗಳನ್ನು ಪ್ರೀತಿಸಬೇಕು. ಯಾಕಂದ್ರೆ ಜನರು ಯಾವಾಗ ಬೇಕಾದರೂ ಬದಲಾಗ್ತಾರೆ, ಆದರೆ ನೆನಪುಗಳು ಯಾವತ್ತಿಗೂ ಬದಲಾಗೋದಿಲ್ಲ. ಜೀವನದಲ್ಲಿ ಒಂದು ಮಾತು ಯಾವತ್ತೂ ನೆನಪಿನಲ್ಲಿಡಿ: ಯಾರು ಬೆಣ್ಣೆ ಹಚ್ಚುತ್ತಾರೋ ಅವರ ಕೈಯಲ್ಲಿ ಚಾಕು ಇದ್ದೇ ಇರ್ತದೆ. ಸಮಸ್ಯೆಗಳೆಂದ್ರೆ ಅದು ನಿಲುಗಡೆ ಸೂಚನಾ ಫಲಕವಲ್ಲ, ಅವು ಮುಂದೆ ಸಾಗುವ ನಿಟ್ಟಿನಲ್ಲಿ ಮಾರ್ಗದರ್ಶನ ನೀಡುವಂಥದ್ದು. ಯಾವ ಕಾರಣಕ್ಕೂ ಸಮಸ್ಯೆಗಳಿಗೆ ನಿಮ್ಮ ಕೈ ಜಗ್ಬಾರ್ದು, ಅವುಗಳಿಂದ ನೀವು ಮುಂದೆ ನುಗ್ಗಬೇಕು. ಸಮಸ್ಯೆಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳುವ ಮನಸ್ಥಿತಿ ಬೆಳೆಸ್ಕೊಳ್ಬೇಕು. ಕನ್ನಡಿ ಸ್ವಚ್ಛವಾಗಿದ್ರೆ ಅದರಲ್ಲಿ ಪ್ರತಿಬಿಂಬ ಸುಂದರವಾಗಿ ಕಾಣ್ತದೆ. ಹಾಗೆ ಮನಸ್ಸು ಸ್ವಚ್ಛವಾಗಿದ್ರೆ ಇಡೀ ಜಗತ್ತೇ ಸುಂದರವಾಗಿ ಕಾಣ್ತದೆ. ಜೀವನದಲ್ಲಿ ನಾವು ಸೋಲುವುದು ಸಣ್ಣ ಕಷ್ಟಗಳಿಗೆ ಹೊರತು ದೊಡ್ಡ ತಪ್ಪುಗಳಿಗಲ್ಲ. ಉದಾಹರಣೆಗೆ ನಾವು ಎಡವಿ ಬೀಳೋದು ಸಣ್ಣ ಕಲ್ಲಿಗೆ ಹೊರತು ದೊಡ್ಡ ಬಂಡೆಗಲ್ಲ. ತೀರ ತಲುಪಿದ ಮೇಲೆ ಅಂಬಿಗ ಯಾರು? ಅಕ್ಷರ ಕಲಿತ ಮೇಲೆ ಗುರು ಯಾರು? ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು? ಅವಶ್ಯಕತೆ ಮುಗಿದ ಮೇಲೆ ನಾನ್ಯಾರು, ನೀನ್ಯಾರು? ಬದುಕು ಎಂಬುದು ಹರಿಯುವ ನೀರಿನ ತರ, ಕೊನೆ ಇಲ್ಲದ ಹಾಗೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಉಳಿಯುವುದು ಒಂದೇ: ಹೃದಯವಂತಿಕೆ. ಸುಖ ಸಂತೋಷದಲ್ಲಿ ಜೊತೆಯಾಗುವ 100 ಜನರಿಗಿಂತ ನೋವಲ್ಲಿ ಜೊತೆಯಾಗುವ ಒಂದು ಮನಸ್ಸೇ ಶ್ರೇಷ್ಠ. ಅನ್ಯರ ಸಂತೋಷದಲ್ಲಿ ಪಾಲುದಾರರಾಗುವುದು ಮಾತ್ರವಲ್ಲ, ಕಾರಣರೂ ಆಗಬೇಕು. ಬೇರೊಬ್ಬರ ನೋವಿಗೆ ಪಾಲುದಾರರಾಗಬೇಕು, ಆದರೆ ಕಾರಣರಾಗಬಾರ್ದು. ಅಹಂಕಾರವು ಒಂದು ಮಾನಸಿಕ ಕಾಯಿಲೆಯಾಗಿದ್ದು ಇದಕ್ಕೆ ಚಿಕಿತ್ಸೆಯನ್ನು ಪ್ರಕೃತಿ ಮತ್ತು ಸಮಯ ಮಾತ್ರ ಕೊಡ್ತದೆ. ಎಲ್ಲವನ್ನೂ ಸಹಿಸುವ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನೂ ಸಹಿಸಿ ನಿಂತವರನ್ನು ಯಾರು ಸೋಲಿಸಲು ಆಗೋದಿಲ್ಲ. ಜೀವನದ ಗಣಿತ: ಗುಣದಿಂದ ಗುಣಿಸಿದ್ರೆ ಗುಣ ಮತ್ತು ಭಾವನೆಗಳಿಂದ ಭಾಗಿಸಿದ್ರೆ ಭಾಗ್ಯವಂತ. ಹಣದಿಂದ ಕೂಡಿಸಿದ್ರೆ ಸಿರಿವಂತ, ಇದ್ದದನ್ನು ಕಳೆದ್ರೆ ಸಾಲವಂತ. ಇವರೆಲ್ಲರನ್ನೂ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆಯುವನು ಭಗವಂತ. ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದಿರಲಿ. ಹೃದಯ ಮುಷ್ಟಿಯಷ್ಟಿದ್ದರೂ ಪ್ರೀತಿ ಸ್ನೇಹ ಬೆಟ್ಟದಷ್ಟಿರಲಿ. ಹಣದಲ್ಲಿ ಬಡತನ ಇದ್ದರೂ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ. ತಿಳಿಯದೆ ಕಳೆಯುವ ಬಾಲ್ಯ, ಗೊತ್ತಿಲ್ಲದೆ ಬರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವೂ ಅನುಭವಿಸುತ್ತಾ ಬಾಳುವುದು ಜೀವನ. ಓರ್ವ ಮಹಿಳೆ ಮಗುವಿನ ಜನನಕ್ಕಾಗಿ ತನ್ನ ಸೌಂದರ್ಯವನ್ನ ತ್ಯಾಗ ಮಾಡ್ತಾಳೆ. ಅದೇ ಮಗ ಓರ್ವ ಸುಂದರ ಹೆಂಡತಿಗಾಗಿ ತನ್ನ ತಾಯಿಯನ್ನೇ ತ್ಯಾಗ ಮಾಡ್ತಾನೆ. ಸಿಹಿ ನೆನಪುಗಳನ್ನು ಉಪ್ಪಿನಕಾಯಿ ಹಾಕಿ ವರ್ಷನುಗಟ್ಟಲೆ ತಿನ್ಬೇಕು. ಕಹಿ ನೆನಪುಗಳನ್ನು ಚಟ್ನಿ ಮಾಡಿ ಒಂದೇ ದಿನಕ್ಕೆ ತಿಂದು ಮುಗಿಸ್ಬೇಕು. ಈ ದಿನದ ಒಂದು ವಿಶೇಷ ಅಂಶವೆಂದ್ರೆ ಅದನ್ನು ನಿನ್ನೆಗಿಂತ ಇನ್ನಷ್ಟು ಚಂದವಾಗಿ ಸಾರ್ಥಕವಾಗಿ ಮಾಡಿಕೊಳ್ಳಲು ಸಿಗುವ ಒಂದು ಅದ್ಭುತ ಅವಕಾಶ. ಪ್ರತಿದಿನವೂ ಸಿಗುವ ಅವಕಾಶವನ್ನ ಯಾವ ಕಾರಣಕ್ಕೂ ತಪ್ಪಿಸಿಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ನಿಮಗೆ ಗೊತ್ತಿಲ್ಲವೆಂದ ಮಾತ್ರಕ್ಕೆ ಅದು ಇಲ್ಲವೆಂದಲ್ಲ. ಹೀಗಾಗಿ ಇತರರೊಂದಿಗೆ ಪ್ರೀತಿಯಿಂದ ವ್ಯವಹರಿಸಿ. ಸೋಲುಗಳು ಆಪ್ತವಾಗಿ ಭಾಸವಾದರೆ ಮಾತ್ರ ಗೆಲುವುಗಳು ಮುಕ್ತವಾಗಿ ಅಭ್ಯಾಸವಾಗ್ತದೆ. ಚಿಂತಿಸು, ಕೊರಗಲು ನಿಮ್ಮ ಶಕ್ತಿಯನ್ನು ಬಳಸಬೇಡಿ. ನಿಮ್ಮ ಮೇಲೆ ಮತ್ತಷ್ಟು ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು, ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು, ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಆ ಶಕ್ತಿಯನ್ನು ಬಳಸಿ. ಸಾಲ ಕೊಡುವ ಮುನ್ನ 1000 ಸಲ ಯೋಚನೆ ಮಾಡಿ. ನಿನ್ನ ಹಣವನ್ನು ನೀವು ಕೊಟ್ಟು ಭಿಕ್ಷುಕರಾಗಿ ಕೇಳುವಂತೆ ಆಗ್ತದೆ. ತೆಗೆದುಕೊಂಡವ ಸೇಡ್ ತರ ಡೇಟ್ ಮೇಲೆ ಡೇಟ್ ಕೊಡ್ತಾನೆ. ಕೇಳಲು ಕಹಿಯಾಗಿದೆ, ಆದರೆ ಇದು ಕಟು ಸತ್ಯ. ನನಗೆ 1 ಕಪ್ ಕಾಫಿ ಸಿಕ್ಕಿದ್ರೆ ಚೆನ್ನಾಗಿತ್ತು ಎನ್ನುವ ಯೋಚನೆ ಬೇರೆ, ನನಗೆ 1 ಕಪ್ ಕಾಫಿ ಬೇಕು ಎನ್ನುವ ಭಾವನೆ ಬೇರೆ. ಒಳ್ಳೆಯ ಸಂಬಂಧ ಪುಸ್ತಕವಿದ್ದಂತೆ. ಪುಸ್ತಕ ಎಷ್ಟೇ ಹಳೆಯದಾದರೂ ಅದರಲ್ಲಿನ ಪದಗಳು ಬದಲಾಗುವುದಿಲ್ಲ. ಮಾತನಾಡುವ ವೇಳೆ ಒಂದು ಮಂದಹಾಸ ಸಾಕು. ಅದರಲ್ಲಿ ಒಂದು ಪ್ರೋತ್ಸಾಹವಿದೆ, ಒಂದು ಸ್ನೇಹವಿದೆ.
ಒಂದು ಸಾಂತ್ವನವಿದೆ. ಆದ್ದರಿಂದ ಮುಖದ ಮೇಲೆ ಮುಗುಳ್ನಗೆ ಇರಲಿ, ಅದು ಎಲ್ಲ ಆಭರಣಕ್ಕಿಂತ ಬೆಲೆಯುಳ್ಳದು. ಕತ್ತಲಲ್ಲಿ ನಡೆಯುವಾಗ ಬೆಳಕಿನ ಅವಶ್ಯಕತೆ ಇದೆ, ಬಿಸಿಲಲ್ಲಿ ನಡೆಯುವಾಗ ನೆರಳಿನ ಅವಶ್ಯಕತೆ ಇದೆ. ಜೀವನದ ದಾರಿಯಲ್ಲಿ ಸಾಗುವಾಗ ನಿಜವಾದ ಒಳ್ಳೆಯ ಸ್ನೇಹಿತರ ಅವಶ್ಯಕತೆ ಇದೆ. ಹಣ ನೋಡಿ ಕೊಡುವ ಬೆಲೆ, ಅಂದ ನೋಡಿ ಹುಟ್ಟೋ ಪ್ರೀತಿ, ಆಸ್ತಿ ನೋಡಿ ಒಂದಾಗೋ ಸಂಬಂಧಗಳು ಹೆಚ್ಚು ಕಾಲ ಉಳಿಯೋದಿಲ್ಲ. ಒಳ್ಳೆಯ ವ್ಯಕ್ತಿತ್ವವೇ ಮನುಷ್ಯನ ನಿಜವಾದ ಆಸ್ತಿ. ದೇವಸ್ಥಾನವೊಂದರಲ್ಲಿ ಹೊರಭಾಗದಲ್ಲಿ ಬರೆದಂತಹ ಅದ್ಭುತವಾದ ಸಾಲು: ಪದವಿ ಮತ್ತು ಪಾದರಕ್ಷೆ ಇಲ್ಲೇ ಬಿಡಿ, ಹಣದಿಂದ ಎಲ್ಲರನ್ನು ಗೆಲ್ಲುತ್ತೇನೆಂದ್ರೆ ಅದು ಒಂದು ಭ್ರಮೆ ಮಾತ್ರ. ಕೈಯಿಂದ ಕೈಗೆ ಚಲಿಸುವ ಚಂಚಲವಾದ ಹಣ ಯಾರ ಮನಸ್ಸನ್ನು ಕೂಡ ಗೆಲ್ಲಲಾರದು. ಒಂದು ವೇಳೆ ಎಲ್ಲರನ್ನು ಗೆಲ್ಲುವ ಸಾಧ್ಯವಿದೆ ಎಂದ್ರೆ ಅದು ಪ್ರೀತಿ ತುಂಬಿದ ಹೃದಯದಿಂದ ಮಾತ್ರ ಸಾಧ್ಯ. ಮನುಷ್ಯ ಮೊದಲು ಭಿಕ್ಷುಕನಾಗಿ ದೇವರಲ್ಲಿ ಕೈ ಮುಗಿದು ಸಿರಿ ಸಂಪತ್ತನ್ನ ಪಡಿತಾನೆ. ನಂತರ ಅಹಂಕಾರದಿಂದ ದೇವರಿಗೆ ದಾನ ಮಾಡಿ ಕೆಳಗೆ ತನ್ನ ಹೆಸರು ಬರೆಸ್ತಾನೆ. ಕಷ್ಟ ಕಲಿಸ್ತದೆ, ಸುಖ ಮರೆಸ್ತದೆ. ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನೆತ್ತರಕ್ಕೆ ಬೆಳೆಸ್ತದೆ. ಯಾವತ್ತೂ ಒಳ್ಳೆಯದು ಸಂಭವಿಸಲಿ ಎಂದು ನಿರೀಕ್ಷಿಸುವುದು ಸಕಾರಾತ್ಮಕ ಚಿಂತನೆಯಲ್ಲ. ಏನೇ ಸಂಭವಿಸಿದ್ರೂ ಅದು ಒಳ್ಳೆಯದಕ್ಕೆ ಎಂದು ಅಂದುಕೊಳ್ಳೋದು ಸಕಾರಾತ್ಮಕ ಚಿಂತನೆ. ಇಂಥ ಚಿಂತನೆಯನ್ನು ಬೆಳೆಸಿಕೊಂಡರೆ ಎಂಥ ಸನ್ನಿವೇಶವಾದರೂ ಎದುರಿಸಬಹುದು. ಜೀವನದಿಂದ ಮನುಷ್ಯ ಕಲಿಯಬಹುದಾದ ಪ್ರಮುಖ ಪಾಠವೆಂದರೆ ಈ ಜಗತ್ತಿನಲ್ಲಿ ನೋವಿದೆ ಎಂಬುದಲ್ಲ, ಆ ನೋವನ್ನು ಸಂತಸವನ್ನಾಗಿ ಪರಿವರ್ತಿಸಲು ಸಾಧ್ಯ ಎಂಬುದನ್ನು. ಮಾನವನ ಜೀವನದಲ್ಲಿ ಮೇಲೆ ಬರಲು ಯಾವ ಪದವಿ ಅವಶ್ಯಕತೆ ಇಲ್ಲ. ಒಳ್ಳೆ ವಿಚಾರ, ಒಳ್ಳೆಯ ಮಾತು, ನಿರ್ಮಲ ಹೃದಯ ಮನುಷ್ಯನನ್ನು ಉನ್ನತ ಸ್ಥಾನಕ್ಕೇರಿಸ್ತದೆ. ಜೀವನ ಸುಂದರವಾದ ಸಂತೆಯೊಳಗೆ ನೂರಾರು ಚಿಂತೆ, ಆದರೂ ನಗುತ್ತಾ ಬದುಕಬೇಕು ಎಲ್ಲರಂತೆ. ಪರಮಾತ್ಮ ಹೇಗಿದ್ದಾನೆ, ಎಲ್ಲಿದ್ದಾನೆ ಎಂದು ಹೇಳಲಾಗುವುದಿಲ್ಲ. ಕಲ್ಲಿನಲ್ಲಿರುವ ಬೆಳಕಿನ ಹಾಗೆ, ಎಳ್ಳಿನಲ್ಲಿರುವ ಎಣ್ಣೆಯ ಹಾಗೆ, ಹಾಲಿನಲ್ಲಿರುವ ತುಪ್ಪದ ಹಾಗೆ ಅವನು ನಿನ್ನಲ್ಲಿಯೇ ಸೇರಿಕೊಂಡಿದ್ದಾನೆ. ಮನಸ್ಸು ಅಂಜುತ್ತದಷ್ಟೇ. ಧೈರ್ಯ ಮಾಡಿ ಮುಂದೆ ಸಾಗಿ. ಗೆದ್ದರೆ ಇನ್ನೊಬ್ಬರಿಗೆ ಪಾಠ ಹೇಳಿಕೊಡ್ಬೋದು, ಸೋತ್ರೆ ನೀವೇ ಪಾಠ ಕಲಿಬಹುದು. ಪ್ರಯತ್ನ ಎಂಬುದು ಬೀಜದ ಹಾಗೆ, ಬಿತ್ತುತ್ತಲೇರಿ. ಚಿಗುರಿದ್ರೆ ಮರವಾಗ್ಲಿ, ಇಲ್ಲವೆಂದರೆ ಮಣ್ಣಾಗಿ ಗೊಬ್ಬರವಾಗಲಿ. ನಮ್ಮ ಪ್ರಯತ್ನ ಸದಾಕಾಲ ಗರಿಕೆಯಂತಿರಲಿ. ಯಾರೆಷ್ಟೇ ತುಳಿದರೂ ಮತ್ತೆ ಚಿಗುರಬೇಕೆಂಬ ಧೈರ್ಯ ಜೊತೆ ಇರಲಿ. ಇದು ನನ್ನ ಬದುಕು. ಯಾರಿದ್ದರೂ ಹೇಗಿದ್ದರೂ ನಾ ಬದುಕಲೇಬೇಕು. ಶ್ರಮಪಟ್ಟವರೆಲ್ಲರೂ ಹಣವಂತರಾಗಬಹುದಾಗಿದ್ರೆ ಕತ್ತೆಯು ಕೂಡ ಜಗತ್ತಿನ ಶ್ರೀಮಂತರ ಪಟ್ಟಿಯೊಳಗೆ ಸೇರಿಬಿಡುತ್ತಿತ್ತೇನೋ. ನೋವಿರದ ಮನುಷ್ಯ ಯಾರೂ ಇಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ತರದ ನೋವು. ನೋವಿನಲ್ಲೂ ನಗುವನ್ನು ಕಲಿತವರು ಬದುಕಿನ ಪ್ರತಿ ಕ್ಷಣ ಆನಂದಿಸುವರು. ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆ ಆಗಿರಬಹುದು, ಆದರೆ ನಿದ್ರೆ ಹಾಗೂ ನೆಮ್ಮದಿ, ಸಂತೋಷಕ್ಕೆ ಇರುವಷ್ಟು ಬೆಲೆ ಬೇರೆ ಯಾವುದೇ ವಸ್ತುವಿಗೂ ಇರೋದಿಲ್ಲ. ಜೀವನ ನಿತ್ಯ ಕಲಿಯುವ ಪಾಠಶಾಲೆ. ಸಜ್ಜನರಿಂದ ಸಂತೋಷದ ಪಾಠ ಕಲಿಕೆ, ದುರ್ಜನರಿಂದ ನೋವಿನ ಪಾಠ ಕಲಿಕೆ. ಕಲಿತ ಪಾಠ ಅರಗಿಸಿಕೊಳ್ಳುವುದೇ ಜೀವನದ ಶ್ರೇಷ್ಠ ಕಲಿಕೆ. ಎಲ್ರಿಗೂ ನಮಸ್ಕಾರ. ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.